ಸರ್ಕಾರ ಪತನದ ವಿಚಾರ. ಈಗ ಮುರುಗೇಶ್ ನಿರಾಣಿ ಮಾಜಿ ಸಚಿವರ ಸರದಿ 6 ತಿಂಗಳೊಳಗಡೆ ಸರ್ಕಾರ ಪತನ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಹಿಂದೆ ಮುನಿರತ್ನ ಅವರ ಆಯ್ತು, ಈಗ ಮುರುಗೇಶ್ ನಿರಾಣಿ ಅವರ ಸರದಿ. 6 ತಿಂಗಳೊಳಗಡೆ ಸರ್ಕಾರ ಬಿದ್ದು ಹೋಗುತ್ತೆ. ಸರ್ಕಾರ ಪತನದ ಬಾಂಬ್ ಸಿಡಿಸಿದ್ದಾರೆ ಮುರುಗೇಶ್ ನಿರಾಣಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರವನ್ನ ಕಿತ್ತು ಒಗೆಯೋದಕ್ಕೆ ಎದುರು ನೋಡ್ತಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಕಮಲ ಶುರುವಾಗಿದೆಯಾ ಎಂಬ ಪ್ರಶ್ನೆ ಹುಟ್ಟು ಹಾಕ್ತಾ ಇದೆ ಈ ಬೆಳವಣಿಗೆಗಳು. ಇಲ್ಲ, ತಾನಾಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ನಿರಾಣಿಯವರು ಹೇಳ್ತಿದ್ದಾರೆ. ಯಾವ ರೀತಿ ಬಿದ್ದು ಹೋಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಕಾರಣ ಮೊನ್ನೆ ಶಾಸಕ ಮುನಿರತ್ನ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಿಯಮದ ಪ್ರಕಾರ 28ಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಅವ್ರು 136 ಏನು ಗೆದ್ದಿದ್ದಾರೆ, ನಾವು 150ಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ತಗೊಂಡ್ಬರ್ತೇವೆ. ಅದರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ. ಇದೇನು ಈಗ ಇರುವಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದರೆ ಅವರೇನು ಇನ್ನೊಂದು 5-6 ತಿಂಗಳೇನು ಮುಂದೆ ಹೋಗೋದಿಲ್ಲ. ಆ ಅಂಥದ್ದೇನಾದ್ರೂ ಪರಿಸ್ಥಿತಿ ಬರ್ತಂದ್ರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಹೋಗ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಸರ್ಕಾರ ಪತನದ ಮಾತನ್ನ ಹೇಳಿದ್ರು. ಅದರ ಬೆನ್ನಿಗೆ ಶಾಸಕ ಮುನಿರತ್ನ ಅವರು, ಈಗ ಮುರುಗೇಶ್ ನಿರಾಣಿ ಅವರು ಕೂಡ ಸರ್ಕಾರ ಪತನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂತ ಬೆಳವಣಿಗೆಗಳು ಪಕ್ಷದ ವಲಯದಲ್ಲಿ ಏನಾದ್ರೂ ಆಗ್ತಾ ಇದೆಯಾ? ಆಪರೇಷನ್ ಕಮಲ ಏನಾದ್ರೂ ಆಗ್ತಾ ಇದೆಯಾ? ಯಾವ ಬೆಳವಣಿಗೆಗಳಿಂದ ಇಂತಹ ಮಾತುಗಳು ಆಚೆ ಬರ್ತಾ ಇದೆ ಅಂತ ನಾಯಕರುಗಳಿಂದ? ಶ್ರುತಿ, ಸರ್ಕಾರದ ಭವಿಷ್ಯದ ಬಗ್ಗೆ ದಿನೇ ದಿನೇ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳ ಜೊತೆಗೆ ಒಂದಷ್ಟು ಕುತೂಹಲ ಮತ್ತು ಒಂದಷ್ಟು ಅನುಮಾನಗಳು ಕೂಡ ಶುರುವಾಗಿರುವಂಥದ್ದು ಸರ್ಕಾರದ ಭವಿಷ್ಯದ, ಅಂದರೆ ಸರ್ಕಾರದ ಸಂಬಂಧಪಟ್ಟಂತೆ. ಯಾಕೆ ಅಂತಂದರೆ ಕಳೆದ ಸರ್ಕಾರ ರಚನೆ ಆದಾಗಿನಿಂದ ಕೂಡ ಸರ್ಕಾರ ಉಳಿಯೋದಿಲ್ಲ, ಸರ್ಕಾರ ಮುಂದಿನ ದಿನಗಳಲ್ಲಿ ಪತನ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಚರ್ಚೆಗಳು ಆರಂಭ ಆಗಿದ್ದು. ಅದು ಏನು ರಾಜಕೀಯವಾಗಿ ಒಂದಷ್ಟು ಹೇಳಿಕೆಗಳಿಗೆ ಸೀಮಿತ ಆಗಿತ್ತು. ಆದರೆ ಕಳೆದ 15 ದಿವಸದಿಂದ ಒಂದಷ್ಟು ಬೆಳವಣಿಗೆಗಳು ಜೋರಾಗಿ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಪಕ್ಷೀಯರ ಶಾಸಕರ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದು. ಅದು ಡೆವಲಪ್ಮೆಂಟ್ ವಿಚಾರ ಸಂಬಂಧಪಟ್ಟಂತೆ ಅನುದಾನಕ್ಕೆ ಬಿಡುಗಡೆ ಆಗ್ತಾ ಇಲ್ಲ. ಜೊತೆಗೆ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆ ಹಿನ್ನೆಲೆಯಲ್ಲಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಅಳಿದಾಡ್ತಾ ಇರುವಂಥದ್ದು. ಅದರ ಬೆನ್ನಲ್ಲೇ ಅದರ ಪೂರಕವಾಗಿ ಶಾಸಕರು ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಬಿಜೆಪಿಯ ಶಾಸಕರು ಅಥವಾ ಬಿಜೆಪಿಯ ಮುಖಂಡರು, ಪ್ರಮುಖ ಮುಖಂಡರುಗಳು ಸರ್ಕಾರ ಪತನ ಆಗುತ್ತಂತ ಖಚಿತವಾಗಿ ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ಅಷ್ಟೊಂದು ಸುಲಭನ ಸರ್ಕಾರ ಸಂಬಂಧಪಟ್ಟಂತೆ ಪತನ ಆಗುವಂಥದ್ದು ಕೂಡ ಅನ್ನೋಂಥದ್ದು ಕೂಡ ಒಂದು ಚರ್ಚೆಯ ವಿಚಾರ. ಆದರೆ ರಾಜಕೀಯವಾಗಿ ಏನು ಬೇಕಾದ್ರೂ ಕೂಡ ಆಗ್ಬೋದು ಅನ್ನೋಂಥದ್ದು ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ಕಾರ ಏನು ಲೋಕಸಭಾ ಚುನಾವಣೆ ನಂತರ ಒಂದಷ್ಟು ಬೆಳವಣಿಗೆಗೆ ಸಾಕ್ಷಿ ಆಗುತ್ತಾ ಅನ್ನೋಂಥದ್ದು. ಅದು ಪ್ರಮುಖ ಮುಖಂಡರು ಯಾರು, ವಿಜಯೇಂದ್ರ ಅಂತವ್ರು ಹೇಳಿಕೆ ಕೊಡ್ತಾರೆ, ಮಾಜಿ CM ಕುಮಾರಸ್ವಾಮಿ ಅಂತವ್ರು ಹೇಳಿಕೆ ಕೊಡ್ತಾರೆ, ಜೊತೆಗೆ ಈಗ ಮುರುಗೇಶ್ ನಿರಾಣಿ ಕೂಡ ಹೇಳಿಕೆ ಕೊಡ್ತಾರೆ, ಮುನಿರತ್ನ ಕೂಡ ಇದೇ ರೀತಿ ಹೇಳಿಕೆ ಕೊಡ್ತಾರೆ. ಅಂದರೆ ಎಲ್ಲ ಒಂದು ಕಡೆ ಏನೋ ಒಂದು ರಾಜಕೀಯವಾಗಿ ಮಹತ್ತರವಾದ ಬೆಳವಣಿಗೆಗಳು ಆಗುತ್ತಾ ಅಥವಾ ಕ್ಷಿಪ್ರ ಕ್ರಾಂತಿ ಏನಾದರೂ ಕೂಡ ನಡೆಯುತ್ತಾ ಅನ್ನೋಂಥದ್ದು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು, ಚರ್ಚೆಯ ವಿಚಾರ ಆಗಿರುವಂಥದ್ದು ನೋಡಬೇಕು. ಲೋಕಸಭಾ ಚುನಾವಣೆ ಮುಂಚೆ ಅಥವಾ ನಂತರ ಏನಾದರೂ ಮಹತ್ತರ ಬೆಳವಣಿಗೆ ನಡೆಯುತ್ತಾ ಅನ್ನೋದು ಸದ್ಯಕ್ಕೆ ಕುತೂಹಲದ ವಿಚಾರ ಆಗಿರುವಂಥದ್ದು. ಶ್ರುತಿ.